ವೀಕ್ಷಕರೇ, ನೀವೇನಾದರೂ ಕೇರ್ಪುರಂ, ಕೋಲಾರ, ಹೊಸಕೋಟೆ ಕಡೆಯಿಂದ ಲಾಲ್ಬಾಗ್ ಹೋಗೋದಕ್ಕೆ ದೂರ ಅನ್ನಿಸ್ತಾ ಇದ್ದರೆ ಡೋಂಟ್ ವರಿ, ನಾನು ನಿಮಗೋಸ್ಕರ ಕೇರ್ಪುರಂನಲ್ಲಿ ಒಂದು ಬೊಟಾನಿಕಲ್ ಗಾರ್ಡನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಕಂಟೆಂಟ್ಗಳನ್ನ ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಸೊ ಸ್ನೇಹಿತರೆ, ಇದು ಬಂದು ಕನ್ನಮಂಗಲದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳಿ 2021ರಲ್ಲಿ ಅಂದಿನ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಇದನ್ನು ಉದ್ಘಾಟನೆ ಮಾಡಿರ್ತಾರೆ. ಜೂನ್ 30, 2021ರಲ್ಲಿ ಇದರ ಒಂದು ಉದ್ಘಾಟನೆ ಆಗಿರುತ್ತೆ. ಇದಕ್ಕೆ ಸ್ಟ್ರಿಕ್ಟ್ ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ಓಪನ್ ಇರುತ್ತೆ. ಇದರ ಒಂದು ಶುಚಿತ್ವ ಹಾಗೂ ಒರಿಜಿನಾಲಿಟಿನ ಕಾಪಾಡೋದಕ್ಕೋಸ್ಕರ ಈ ಥರ ಟೈಮಿಂಗ್ಸ್ನ ಸೆಟ್ ಮಾಡಿದರೆ ನೀವು ನೋಡ್ತಿರ್ಬೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ಗಾರ್ಡನ್ಸು. ಹೀಗೆ ಈವ್ನಿಂಗ್ ಟೈಮಲ್ಲಿ ಫ್ಯಾಮಿಲಿಗಳು ಅವರ ಮಕ್ಕಳ ಜೊತೆ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಬರ್ತಾರೆ ಇಲ್ಲಿಗೆ. ಹಾಗೆ ಇದನ್ನು ನೀವು ನೋಡ್ತಿರ್ತಕ್ಕಂಥದ್ದು ಇನ್ಯಾಗ್ರೇಷನ್ ದಿನ. ಹಾಗೂ ತೆಂಗು, ಹಲಸು, ಹುಣಸೆ, ನೇರಳೆ, ಗೋಡಂಬಿ, ಅಲಂಕಾರಿಕ ಗಿಡ ಹಾಗೂ ಔಷಧಿ ಗಿಡಮೂಲಿಕೆಗಳಂತೆ ಒಟ್ಟು 4800 ಸಸಿಗಳನ್ನು 70 ಎಕರೆಗಳಲ್ಲಿ ಸಂರಕ್ಷಿಸಿಕೊಂಡು ಬಂದಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ನೀವು ಫ್ಯೂಚರ್ನಲ್ಲಿ ಇವರು ಏನೇನೆಲ್ಲ ಪ್ಲಾನ್ಗಳನ್ನ ಮಾಡಬೇಕು ಅಂತಿದ್ದಾರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಬಟರ್ಫ್ಲೈ ಗಾರ್ಡನ್, ಲಿಬರಿಂತ್ ಗಾರ್ಡನ್ಸ್, ಹಾಗೂ ಸುಗಂಧಕ್ಕೆ ಅಂತ ಹೇಳಿ ಡೆಕೋರೇಷನ್ ಫ್ಲವರ್ಸ್, ಡೆಕೋರೇಷನ್ ಗಿಡಗಳು, ಹೀಗೆ ಸುಮಾರು ಪ್ಲಾನ್ಗಳಿದ್ದಾವೆ. ಇದ್ರ ಡೆವಲಪ್ಮೆಂಟ್ ಫಂಡ್ ಯೋಜನೆಗಳಲ್ಲಿ ಇವೆಲ್ಲನೂ ಇನ್ಕ್ಲೂಡೆಡ್ ಇದೆ. ನೋಡ್ತಿರ್ಬೋದು ನೀವು, ಸುಮಾರು ಹೆಚ್ಚಿನ ತೆಂಗಿನ ಮರಗಳೇ ಇರೋದು ಇಲ್ಲಿ. ಉತ್ಕೃಷ್ಟವಾದಂಥ ಅಂದರೆ ಸುಪೀರಿಯರ್ ಕ್ವಾಲಿಟಿ ತೆಂಗಿನ ಮರಗಳನ್ನ ಇಲ್ಲಿ ತುಂಬ ಭದ್ರತೆಯಿಂದ ಕೂಡಿಟ್ಟು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ಇದ್ರ ಜೊತೆಗೆ ಮಿಕ್ಸ್ಡ್ ಫಾರ್ಮಿಂಗ್ ಮಾಡ್ತಾ ಮತ್ತಷ್ಟು ವಿಶೇಷವಾದಂಥ ಗಿಡಮೂಲಿಕೆಗಳನ್ನು ವೈಜ್ಞಾನಿಕವಾಗಿ ಬೆಳೆಯೋ ಒಂದು ವೈಜ್ಞಾನಿಕ ಪದ್ಧತಿಯೊಂದಿಗೆ ಬೆಳೆಯತಕ್ಕಂಥ ಒಂದು ಯೋಜನೆ ಕೂಡ ಇದೆ ಇಲ್ಲಿ. ಮುಂಚೆ ಈ ಪಾತ್ ಇತ್ತು ಜನಗಳಿಗೆ ಓಡಾಡಲಿಕ್ಕೆ, ತುಂಬ ನ್ಯಾರೋ ಆಗಿದ್ದ ಕಾರಣಕ್ಕಾಗಿ ಇದನ್ನು ಈಗ ಸ್ವಲ್ಪ ಅಗಲ ಮಾಡಿ ನಿಮಗೆ ನೋಡ್ಬೋದು ಈ ಥರ ಒಂದು ರಸ್ತೆಯನ್ನು ಮಾಡಿದ್ದಾರೆ. ವಾಯುವಿಹಾರಕ್ಕೆ ಬರತಕ್ಕಂಥ ಜನಗಳ ವಾಕಿಂಗ್ಗಾಗಿರ್ಬೋದು ಅಥವಾ ಜಾಗ್ ಮಾಡಲಿಕ್ಕೆ ಪ್ರಶಸ್ತವಾದಂಥ ಜಾಗ ಇದು. ಸ್ವಲ್ಪ ಮಟ್ಟಿಗೆ ಧೂಳು ಹೆಚ್ಚಿಗೆನೇ ಇದೆ, ಆದರೆ ಡೆವಲಪ್ಮೆಂಟ್ ಆದ ನಂತರ ಇದೆಲ್ಲನೂ ಸರಿದೋಗಬಹುದು. ಹಾಗೆ ನೀವು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಗಿಡಮರಗಳನ್ನ ಬೆಳೆಸೋದಕ್ಕೆ ಖಂಡಿತ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಬಾವಿಗಳಿದ್ದಾವೆ ಇಲ್ಲಿ ಸುಮಾರು ಅಲ್ಲಲ್ಲಿ. ಹಾಗೆಯೇ 6 ಕೃಷಿ ಹೊಂಡಗಳನ್ನು ಕೂಡ ಮಾಡಿದ್ದಾರೆ. ಈಗಿಂದ ನೋಡ್ತಿರ್ತಕ್ಕಂಥದ್ದು ನೀವು ಫಾರ್ಮ್ ಹೌಸ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಕನ್ನಮಂಗಲ ಬ್ರಾಂಚಿನವ್ರದ್ದು. ಇವರು ಈಗ ಇದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ನೀವು ಮಿಕ್ಸ್ ಫಾರ್ಮಿಂಗ್, ನಾನು ಆಗಲೇ ಹೇಳಿದ ಹಾಗೆ ತೆಂಗಿನ ಮರಗಳು ಆಲ್ರೆಡಿ ಇದೆ. ಅದರ ಜೊತೆಗೆ ಇಲ್ಲಿ ಡೆಕೋರೇಟಿವ್ ಗಿಡಗಳನ್ನು ನೆಟ್ಟು ಅದರ ಒಂದು ಸಂರಕ್ಷಣೆ ಮಾಡ್ಕೊತ ಬಂದಿದ್ದಾರೆ. ಇನ್ನು ಇಲ್ಲಿ ಹಾಗೇ ವಿಶೇಷವಾದಂಥ ಕೆಲವೊಂದು ತಳಿಗಳ ಸಸ್ಯಗಳನ್ನು ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಕ್ರೆಸಿನ್ಸ್ತಿಯಾ ಕುಜಿಟಿ ಅಂತೇಳಿ. ಇದ್ರ ಬಗ್ಗೆ ನನಗೂ ಎಷ್ಟು ಮಾಹಿತಿ ಇಲ್ಲ. ಇನ್ನು ಈ ಥರದ ವಿಶೇಷವಾದಂಥ ಗಿಡಮೂಲಿಕೆಗಳನ್ನು ಕೂಡ ಕಾಪಾಡ್ಕೊಂಡು ಬರೋ ಯೋಜನೆ ಇದೆ ಇವರಲ್ಲಿ ಮುಂದಿನ ದಿನಗಳಲ್ಲಿ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರದೇಶ ಖಂಡಿತ ಒಂದಷ್ಟು ಕ್ವಾಲಿಟಿ ಸಮಯವನ್ನು ಸ್ಪೆಂಡ್ ಮಾಡಲಿಕ್ಕೆ ಅಂತೂ ಬಳಸ್ಕೋಬಹುದು. ಸುತ್ತಮುತ್ತಲಿರ್ತಕ್ಕಂಥ ಜನ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇರ್ತಾರೆ. ಸೊ ನೀವು ಲಾಲ್ಬಾಗ್ನ ರೀಪ್ಲೇಸ್ಮೆಂಟ್ ಆಗಿ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ನಿಮ್ಮ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಸ್ನೇಹಿತರೆ, ಇಲ್ಲಿಗೆ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒಳ್ಳೆಯ ವಿಚಾರಗಳನ್ನು ಮುಂದೆ ತಗೊಂಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.